वीडियो को पेश करने में ताउन किया है कैमरॉन पीयू कॉलेज साइंस एंड आर्ट्स, श्री विजयलक्ष्मी सिल्क्स, पापनास गेट, शिवनगर, बिदर, ಯುನೈಟೆಡ್ ಹಾಸ್ಪಿಟಲ್, ಗುಂಪಾ ರೋಡ್, ಬಿದರ್. ಎಲ್ಲರಿಗೂ ನಮಸ್ಕಾರ. ಬಸವ ಕಲ್ಯಾಣ್ ಉಪಚುನಾವಣೆ 2021 ಮೇ 2ರಂದು BVB ಕಾಲೇಜಿನಲ್ಲಿ ನಡೆಯಲಿದೆ. ಬೆಳಗ್ಗೆ 6 ಗಂಟೆಗೆ ಎಲ್ಲ ನಮ್ಮ ಮತ ಎಣ್ಣಿಕೆ ಸಿಬ್ಬಂದಿಗಳು, ಮತ ಎಣ್ಣಿಕೆಗೆ ಬರಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳು, ಅಭ್ಯರ್ಥಿಯ ಏಜೆಂಟು ಮತ್ತು ಮತ ಎಣ್ಣಿಕೆಗೆ ಅವರಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ಕೌಂಟಿಂಗ್ ಏಜೆಂಟ್ಸ್ ಎಲ್ಲರೂ ಕೂಡ 6 ಗಂಟೆಯಿಂದ 7 ಗಂಟೆ ಒಳಗಾಗಿ ಅಲ್ಲಿ ಮತ ಎಣ್ಣಿಕೆ ಕೇಂದ್ರದ ಒಳಗೆ ಹಾಜರಿರತಕ್ಕದ್ದು. 7:15 ನಂತರ ಮತ ಎಣ್ಣಿಕೆ ಕೇಂದ್ರಕ್ಕೆ ಏಜೆಂಟ್ಗಳು ಬಂದರೆ ಅವರಿಗೆ ಒಳಗಡೆ ಅವಕಾಶ ಕಲ್ಪಿಸಿಕೊಡಲಾಗುವುದಿಲ್ಲ. ಇದನ್ನು ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎರಡನೇ ವಿಷಯ, ಪ್ರತಿ ಅಭ್ಯರ್ಥಿ ತಾವು ತಮ್ಮ RT-PCR ಟೆಸ್ಟನ್ನು ಮಾಡ್ಕೋಬೇಕು. ನಿಮ್ಮ ಏಜೆಂಟಿನ RT-PCR ಟೆಸ್ಟ್ ಮಾಡಬೇಕು. ನಿಮ್ಮ ಸಲುವಾಗಿ ಪ್ರತಿ ಟೇಬಲ್ ಮೇಲೆ ಕೊಡ್ತಕ್ಕಂಥ ಕೌಂಟಿಂಗ್ ಏಜೆಂಟ್ಗಳಿಗೂ ಕೂಡ RT-PCR ಟೆಸ್ಟ್ಗಳನ್ನು ಕಡ್ಡಾಯವಾಗಿ ಮಾಡಿಸಬೇಕಾಗಿರ್ತದೆ. ಪೊಲೀಸ್ ಸಿಬ್ಬಂದಿಗಳು, ಸೆಕ್ಯೂರಿಟಿ ಅರೇಂಜ್ಮೆಂಟ್ನಲ್ಲಿ ಇರುವಂಥವರು, ಆರೋಗ್ಯ ಇಲಾಖೆಯ ತಂಡದವರು ಅಲ್ಲಿ ಎಂಟ್ರೆನ್ಸ್ನಲ್ಲೇ ನಿಮ್ಮ RT-PCR ಸರ್ಟಿಫಿಕೇಟ್ ಇರೋದ್ರ ಬಗ್ಗೆ ಖಾತ್ರಿಪಡಿಸ್ಕೊಂಡೇ ಒಳಗಡೆ ಬಿಡ್ತಾರೆ. ದಯವಿಟ್ಟು ಎಂಟ್ರೆನ್ಸ್ನಲ್ಲಿ ಬರುವಾಗಲೇ ತಾವೆಲ್ಲರೂ ಕೂಡ ಟೆಸ್ಟ್ ರಿಸಲ್ಟನ್ನು ಎಂಟ್ರೆನ್ಸ್ನಲ್ಲಿರುವ ಸೆಕ್ಯೂರಿಟಿ ಪರ್ಸನಲ್ಸ್ಗೆ ತೋರಿಸಿ ಅವರಿಗೆ ಸಹಕರಿಸಿ ನಿಮ್ಮ ಪ್ರವೇಶವನ್ನು ಪಡೆಯಬೇಕಂತ ನಾನು ಕೋರಿಕೊಳ್ತಿದ್ದೀನಿ. ಯಾರ್ಯಾರೆಲ್ಲ ನಮ್ಮ ಕೌಂಟಿಂಗ್ ಏಜೆಂಟ್ಗಳು ಎನ್ನುವುದನ್ನು ನಾಳೆ ಸಂಜೆ 3 ಗಂಟೆಯ ಒಳಗಾಗಿ RO ಬಸವ ಕಲ್ಯಾಣ್ ಅವರ ಕಚೇರಿನಲ್ಲಿ ತಾವು ಮಂಡಿಸಬೇಕು. ಅದು ನಿಗದಿತ ನಮೂನೆಯಲ್ಲಿ ಅವರ ಹೆಸರನ್ನು ಬರೆದು ಅವರ ಒಂದು ಫೋಟೋಗ್ರಾಫ್, ಛಾಯಾಚಿತ್ರವನ್ನು ಅಂಟಿಸಿ ನೀವು ರುಜು ಮಾಡಿಸಿ RO ಕಚೇರಿನಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಾಗಿ ಮಂಡಿಸ್ತಕ್ಕದ್ದು. 5:15 ಒಳಗಾಗಿ ಅವರು RO ರವರ ಕಚೇರಿಯಿಂದ ಅನುಮೋದನೆ ಮಾಡಿ ನಿಮಗೆ ನೀಡುತ್ತಾರೆ. ನೀವು ರಿಸರ್ವ್ ಕೌಂಟಿಂಗ್ ಏಜೆಂಟ್ಗಳನ್ನು ಹೆಚ್ಚಿಟ್ಕೋಬೇಕು. ಯಾಕಂದರೆ 29ನೇ ತಾರೀಕು ಮತ್ತು 30ನೇ ತಾರೀಕು ಈ 2 ದಿವಸಗಳಲ್ಲಿ ನೀವು RT-PCR ಟೆಸ್ಟ್ಗಳನ್ನು ಮಾಡಿಸಿಕೊಂಡು ವರದಿಯನ್ನು ಮೇ 1ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಒಳಗಾಗಿ ಕ್ರೋಢೀಕರಿಸಿ RO ಕಚೇರಿಗೆ ಮಂಡಿಸಬೇಕಾಗುತ್ತದೆ. ಯಾರ್ಯಾರೆಲ್ಲ ನೆಗೆಟಿವ್ ಸರ್ಟಿಫಿಕೇಟ್ ಹೊಂದಿದ್ದಾರೋ ಆ ಕೌಂಟಿಂಗ್ ಏಜೆಂಟ್ಗಳಿಗೆ ಮಾತ್ರ BVB ಕಾಲೇಜಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ಪ್ರವೇಶ ಅವಕಾಶ ಕಲ್ಪಿಸಿಕೊಡಲಾಗುವುದು. ಪಾಸಿಟಿವ್ ಇರತಕ್ಕಂಥವರಿಗೆ ಅನುಮೋದನೆ ಕೊಡಕ್ಕೆ ಬರುವುದಿಲ್ಲ ಎನ್ನುವುದು ನಿಮಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರಲಿ. 7:15 ನಂತರ ಬಂದಿದ್ದಲ್ಲಿ ಒಳಗಡೆ ಪ್ರವೇಶ ಮಾಡತಕ್ಕದ್ದಲ್ಲ. ಅದಕ್ಕೆ ಪೂರಕವಾಗಿ ವೆಹಿಕಲ್ ಪಾಸ್ಗಳನ್ನು ನೀವುಗಳು RO ಕಚೇರಿನಲ್ಲಿ ಇವತ್ತಿನಿಂದಲೇ ಅನುಮೋದನೆ ಪಡೆದು ಆ ವೆಹಿಕಲ್ ಪಾಸ್ಗಳ ಮೂಲಕ ನಿಮ್ಮ ಕೌಂಟಿಂಗ್ ಏಜೆಂಟ್ಗಳನ್ನು BVB ಕಾಲೇಜ್ಗೆ ಕರೆತರಬಹುದು. ಮತ ಎಣ್ಣಿಕೆ ಕೇಂದ್ರದ ಒಳಗಾಗಿ ಕಡ್ಡಾಯವಾಗಿ ಒಂದು ನಾರ್ಮಲ್ ಸರ್ಜಿಕಲ್ ಮಾಸ್ಕು, ಅದರ ಮೇಲೆ N95 ಮಾಸ್ಕನ್ನು ಕಡ್ಡಾಯವಾಗಿ ಎಲ್ಲ ಸಂದರ್ಭದಲ್ಲಿಯೂ ಧರಿಸಿರಬೇಕು. ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕದ್ದು. ಮೇ 2ನೇ ತಾರೀಕಿದಂದು ಭಾರತ ಚುನಾವಣಾ ಆಯೋಗದ ಆದೇಶದಂತೆ ಕೋವಿಡ್ ಅಪ್ರಾಪ್ರಿಯೇಟೆಡ್ ಬಿಹೇವಿಯರ್ಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸ್ತಕ್ಕದ್ದು. ಇವತ್ತು ರಾತ್ರಿ 9 ಗಂಟೆಯಿಂದ 14 ದಿವಸಗಳಿಗೆ ಲಾಕ್ಡೌನ್ ಇರುವುದರಿಂದ ವಿಶೇಷವಾಗಿ 144 ಹಾಕಬೇಕಾಗಿರೋ ಅವಶ್ಯಕತೆ ಇರುವುದಿಲ್ಲ. ಇವತ್ತಿನಿಂದಲೇ ಲಾಕ್ಡೌನ್ ಇರುವುದರಿಂದ ಯಾರೂ ಕೂಡ ಮತ ಎಣ್ಣಿಕೆ ಕೇಂದ್ರ ಹತ್ರ ಸೇರುವಂತಿಲ್ಲ, ವಿಜಯ ಮೆರವಣಿಗೆ ಮಾಡುವಂತಿಲ್ಲ. ಒಟ್ಟಾರೆ ಯಾವುದೇ ಬೆಂಬಲಿಗರನ್ನು ಮತ ಎಣ್ಣಿಕೆ ಕೇಂದ್ರದ ಹೊರಗಡೆ ಸೇರಿಸುವಂತಿಲ್ಲ. ಸೊ ಈ ರೀತಿಯಾದಂಥ ಮುಂಜಾಗ್ರತೆ ಕ್ರಮಗಳನ್ನು ನಾವು ಮತ ಎಣ್ಣಿಕೆ ಕೇಂದ್ರಗಳಲ್ಲಿ ನಾವು ಅಳವಡಿಸಿಕೊಂಡಿದ್ದೀವಿ. ನಾನು ಎಲ್ಲ ಅಭ್ಯರ್ಥಿಗಳಲ್ಲಿ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಈ ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಶಿಸ್ತುಬದ್ಧವಾಗಿ ಪಾಲಿಸಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.